ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವ. ಧರ್ಮರಾಜ ಮಾರ್ಕಾಂಡೇಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಕೀದೃಶೀಷು ಹ್ಯವಸ್ಥಾಸು ದತ್ವಾ ದಾನಂ ಮಹಾಮುನೆ ಇಂದ್ರಲೋಕಂ ತ್ವನುಭವೇತ್ ಪುರುಷಃ ತದ್ಬ್ರವೀಹಿ ಮೇ. ಗುರುಗಳೇ, ದಾನ ಕೊಡಬೇಕು, ಅನ್ನದಾನ ಮಾಡಬೇಕು ಇತ್ಯಾದಿಯಾಗಿ ತಾವು ಹೇಳಿದಿರಿ. ಯಾರಿಗೆ ಅನ್ನದಾನ ಮಾಡಬೇಕು, ಅನ್ನದಾನಕ್ಕೆ ಪಾತ್ರನ್ಯಾರು, ಯಾವ ತರಹದಿಂದ ಮಾಡಿದಾಗ ಸ್ವರ್ಗವಾಗತ್ತೆ ತಿಳಿಸಿಕೊಡಿ ಎಂದು ಹೇಳಿದಾಗ ಸಂಕ್ಷೇಪೇಣ ಬಹಳ ಸುಂದರವಾಗಿ ಹೇಳ್ತಾರೆ. ಪರಪಾಕಂ ಯೇ ಅಶ್ನಂತಿ, ಇನ್ನೊಬ್ಬರ ಮನೆಯಲ್ಲಿಯೇ ಊಟವನ್ನು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಮಾಡುವ ದಾನ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡುವಂಥದ್ದು. ಆರೂಢ ಪತಿತನಿಗೆ ಕೊಡುವ ದಾನ ಇದು ಅತ್ಯಂತ ಅಧಮವಾದದ್ದು, ವ್ಯರ್ಥವಾದದ್ದು. ಪತಿತನಾದ ಬ್ರಾಹ್ಮಣನಿಗೆ, ತಸ್ಕರ ಕಳ್ಳನಾದ ಬ್ರಾಹ್ಮಣನಿಗೆ ಕೊಡುವ ದಾನ ಇದು ವ್ಯರ್ಥವಾದದ್ದು. ಗುರುಗಳಲ್ಲೂ ಯಾರು ಸುಳ್ಳು ಹೇಳ್ತಾರೆ ಅಂಥವನಿಗೆ ದಾನ ಕೊಡುವುದರೊಳಗೆ ಅರ್ಥವಿಲ್ಲ. ಆದ್ದರಿಂದಾಗಿ ಸರ್ವಾಸು ಅವಸ್ಥಾಸು ಸರ್ವದಾನಾನಿ ಪಾರ್ಥಿವ ದಾತವ್ಯಾನಿ ದ್ವಿಜಾತಿಭ್ಯ. ಶ್ರೇಷ್ಠನಾಗಿರ್ತಕ್ಕಂತಹ ಯಾವ ಬ್ರಾಹ್ಮಣನಿದ್ದಾನೆ, ವಿಷ್ಣು ಭಕ್ತನಿದ್ದಾನೆ, ಅವನನ್ನು ಆರಿಸಿ ಅವನಿಗೆ ದಾನವನ್ನು ಕೊಡುವುದೇನಿದೆ ಬಹಳ ಶ್ರೇಷ್ಠವಾದದ್ದು. ಹಾಗಾದರೆ ಎಂಥ ಬ್ರಾಹ್ಮಣ ಇನ್ನೂ ಬಹಳ ಶ್ರೇಷ್ಠ ಅಂತ ಕೇಳಿದಾಗ, ಜಪೈರ್ ಮಂತ್ರೈರ್ ಹೋಮೈಶ್ಚ ಸ್ವಾಧ್ಯಾಯಾಧ್ಯಯನೇನ ಚ ನಾವಂ ವೇದಮಯಂ ಕೃತ್ವ ತಾರಯಂತಿ ತರಂತಿ ಚ. ಬ್ರಾಹ್ಮಣ ತಾನು ಮಾಡುವ ಜಪ, ತನ್ನಗೆ ಉಪದಿಷ್ಟವಾದ ಮಂತ್ರಗಳು, ತಾನು ಆಚರಿಸುವ ಹೋಮಗಳು,
ತನ್ನಿಂದ ಆಗುವಂಥ ಅಧ್ಯಯನ ಅಧ್ಯಾಪನ ಇವು ಎಲ್ಲವುಗಳಿಂದ ವೇದಮಯವಾಗಿರ್ತಕ್ಕಂಥ ಒಂದು ಹಡುಗನ್ನು ನಿರ್ಮಾಣವನ್ನು ಮಾಡಿ ಆ ಹಡಗಿನಲ್ಲಿ ತಾನು ಕೂಡುವುದಲ್ಲದೆ ತನಗೆ ದಾನ ಕೊಟ್ಟವರನ್ನೂ ಕೂಡಿಸಿಕೊಂಡು ಅವನು ಸಂಸಾರವನ್ನು ದಾಟಿಸ್ತಾನಲ್ಲ, ಅಂತಹ ಯೋಗ್ಯ ಬ್ರಾಹ್ಮಣನಿಗೆ ನಾವು ದಾನವನ್ನು ಕೊಡುವಂತಹದ್ದು. ಪಿತೃದೇವತಾ ಪೂಜಾಭಿ ಬ್ರಾಹ್ಮಣಾಭ್ಯರ್ಚನೇನ ಚ ಅನಂತಂ ಪುಣ್ಯಲೋಕಂತು ಗಂತಾಸೋ ನತು ಸಂಶಯ. ಪಿತೃದೇವತಾ ಪೂಜಾದಿಗಳಿಂದ ಬ್ರಾಹ್ಮಣನ ವಿಶೇಷವಾದ ಅತಿಥಿ ಸತ್ಕಾರದಿಂದ ಸಿಗುವಂತಹ ಫಲವೇನು ಅಂತಂದರೆ ಅನಂತವಾದ ಪುಣ್ಯಲೋಕ ಬರುತ್ತೆ, ಇದರೊಳಗೆ ಯಾವ ಸಂಶಯವೂ ಇಲ್ಲ. ಯಾಕೆ, ಏನಿದೆ ಅಂಥದ್ದು ಬ್ರಾಹ್ಮಣನಲ್ಲಿ ಅಂತಂದರೆ, ಬ್ರಾಹ್ಮಣಾಂ ತೋಷಯೇದ್ಯಸ್ತು ತುಷ್ಯಂತೆ ತಸ್ಯ ದೇವತಾ ವಚನಾಚ್ಚಾಪಿ ವಿಪ್ರಾಣಾಂ ಸರ್ಗಲೋಕಮವಾಪ್ನುಯಾತ್. ಯಾರು ಬ್ರಾಹ್ಮಣರನ್ನು ಸಂತೋಷಪಡಿಸ್ತಾರೋ ಅವರಿಗೆ ಮುಕ್ಕೋಟಿ ದೇವತೆಗಳು ಸಂತುಷ್ಟರಾಗಿ ಇರ್ತಾರೆ. ಆದ್ದರಿಂದಾಗೇನೆ ಆರಾಮಾಗ್ತದೆ ಹೋಗಪ್ಪ ಅಂತ ಜ್ಞಾನಿಗಳು ಹೇಳಿದರು ಅಂತಂದರೆ ಅವನಿಗೆ ಆರಾಮವಾಗಿ ಬಿಡ್ತದೆ. ಯಾಕೆಂದರೆ ಅವನ ಮಾತನ್ನು ನಡೆಸಿಕೊಡುವುದಕ್ಕಾಗಿ ದೇವತೆಗಳು ಸ್ವಯಂ ಕಟಿಬದ್ಧರಾಗಿ ನಿಲ್ತಾರೆ. ಆದ್ದರಿಂದಾಗಿ ಬ್ರಾಹ್ಮಣರನ್ನು ಹೆಚ್ಚು ಸಂತೋಷಪಡಿಸಬೇಕು. ಇನ್ನೂ ವಿಶೇಷವಾಗಿ ಹೇಳ್ತಾರೆ, ಶ್ರಾದ್ದಕಾಲೇತು ಯತ್ನೇನ ಭೋಕ್ತವ್ಯ ಹ್ಯಜುಗುಪ್ಸಿತಾ. ಶ್ರಾದ್ದಕಾಲದೊಳಗೆ ಶ್ರೇಷ್ಠರಾದ ವಿದ್ವಾಂಸರನ್ನು ತತ್ವಜ್ಞಾನಿಗಳನ್ನು ಕರೆಸಿ ವೈಭವದಿಂದ ಊಟಕ್ಕೆ ಹಾಕಬೇಕು. ಪ್ರದಾತಾರಂ ಯಥಾತ್ಮಾನಂ ಯಸ್ತಾರಯತಿ ಶಕ್ತಿಮಾನ್ ತಸ್ಮಿನ್ ದೇಯಂ ದ್ವಿಜೇತ್ ದಾನಂ ಸರ್ವಾಗಮ ವಿಜಾನತ. ಪ್ರದಾತಾರಂ ತಥಾತ್ಮಾನಂ ತಾರಯೇದ್ಯಸ್ಸ ಶಕ್ತಿಮಾನ್. ದಾನ ಕೊಡುವವನನ್ನು ಹಾಗೂ ದಾನ ಸ್ವೀಕಾರವನ್ನು ಮಾಡಿದ ತನ್ನನ್ನು ಇಬ್ಬರನ್ನೂ ಕೂಡ, ಅಂದರೆ ತನ್ನನ್ನು ತನಗೆ ದಾನ ಕೊಟ್ಟವರನ್ನು ಇಬ್ಬರನ್ನೂ ಕೂಡ ಎಂತಾರೆ ಪಾಪಗಳಿಂದ ತರಣೆಯನ್ನು ಮಾಡುವುದಕ್ಕೆ, ಪಾಪಗಳನ್ನು ಪರಿಹಾರವನ್ನು ಮಾಡಿ ಪಾಪ ಸಮುದ್ರದಿಂದ ದೂರ ಒಯ್ಯುವುದಕ್ಕೆ ಯಾರು ಸಮರ್ಥನಾಗ್ತಾನೋ ಅವನು ಬ್ರಾಹ್ಮಣ. ಅಂಥವನಿಗೆ ವಿಶೇಷವಾಗಿ ದಾನವನ್ನು ಮಾಡಿಕೊಡಬೇಕು. ಇನ್ನೊಂದು ಮಾತನ್ನು ಹೇಳ್ತಾರೆ, ಶ್ರೋತ್ರಿಯಾಯ ದರಿದ್ರಾಯ ಗೃಹಸ್ಥಾಯ ಅಗ್ನಿಹೋತ್ರಿಣೆ ಪುತ್ರದಾರಾಭಿಪೂತಾಯ ತಥಾ ಹ್ಯನುಪಕಾರಿಣೆ. ಶ್ರೋತ್ರಿಯಾಯ ಯಾರು ವಿದ್ವಾಂಸನಿದ್ದಾನೆ ಅವನಿಗೆ ವಿಶೇಷವಾಗಿ ಪ್ರಾಧಾನ್ಯತೆ. ಬ್ರಾಹ್ಮಣ ದರಿದ್ರ ಅಂದರೆ ಹೊಟ್ಟೆಗೆ ಊಟ ಮಾಡುವುದಕ್ಕೆ ಅವನಿಂದ ಸಾಧ್ಯವಿಲ್ಲ ಅಂತಹ ಯಾರು ಕಡು ಬಡುವ ಬ್ರಾಹ್ಮಣನಿದ್ದಾನೆ ಅವನನ್ನು ಹುಡುಕಿ ಕೊಡಬೇಕು, ಇದು ಎರಡನೇದ್ದು. ಅಗ್ನಿಹೋತ್ರ ಇಟ್ಟವನಿಗೆ ದಾನವನ್ನು ಕೊಡಬೇಕು, ಮೂರನೇದ್ದು. ಪುತ್ರದಾರಾಭಿಭೂತಾಯ ಅನೇಕ ಜನ ಮಕ್ಕಳು ಮಡದೇರಿಯಿಂದ ಯಾರು ಸಹಿತನಾಗಿರ್ತಾನೆ ಅಂಥವನಿಗೆ ದಾನ ಕೊಡಬೇಕು, ನಾಲ್ಕನೇದ್ದು. ಐದನೇದ್ದು ಅನುಪಕಾರಿಣೆ. ನಮಗೆ ಉಪಕಾರ ಮಾಡಿದವರಿಗೆ ನಾವು ದಾನ ಕೊಡೋದು ಭಾಳ ದೊಡ್ಡದಲ್ಲ. ನಾವು ದಾನ ಕೊಡ್ತೇವೆ, ಅವನು ಉಪಕಾರವನ್ನು ಮಾಡ್ತಾನೆ, ಅದು ಭಾಳ ದೊಡ್ಡದಲ್ಲ. ನಮಗೆ ಉಪಕಾರವನ್ನು ಮಾಡದಿರುವ ವ್ಯಕ್ತಿಗೂ ಕೂಡ ಹುಡುಕಿ ದಾನವನ್ನು ಕೊಡಬೇಕು, ಇದು ಬಹಳ ಶ್ರೇಷ್ಠವಾದದ್ದು. ಅಂದರೆ ಶ್ರೋತ್ರಿಯಾಯ ಮೊಟ್ಟ ಮೊದಲನೇದ್ದು ವಿದ್ವಾಂಸ, ಎರಡನೆಯದ್ದು ಬಡವ, ಮೂರನೆಯದ್ದು ಅಗ್ನಿಹೋತ್ರ ಇಟ್ಟವ, ನಾಲ್ಕನೆಯದು ಹೆಂಡತಿ ಮಕ್ಕಳಿಂದ ತುಂಬಿದ ಕುಟುಂಬ ಉಳ್ಳವನು, ಐದನೆಯದ್ದು ಉಪಕಾರವನ್ನು ಮಾಡದೇ ಇರುವ ಇಂತಹ ಬ್ರಾಹ್ಮಣರನ್ನು ಆರಿಸಿ ದಾನವನ್ನು ಕೊಡಬೇಕು. ಯಾಕೆ ಅನ್ನ ಕೊಡಬೇಕು ಅಂತಂದರೆ, ಅನ್ನಂ ಪ್ರಜಾಪತಿಶ್ಚೋಕ್ತಃ ಸಚ ಸಂವತ್ಸರೋ ಮತಃ. ಅನ್ನ ಅಂತಂದರೆ ಪ್ರಜಾಪತಿ, ಆ ಪ್ರಜಾಪತಿ ಯಾರು? ಸಂವತ್ಸರ. ಇದೆಲ್ಲ ಉಪನಿಷತ್ತಿನಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. ಏನು ಸಂವತ್ಸರ ಯಾರಿದ್ದಾನೆ ಅಂತಂದರೆ ಆ ಸಂವತ್ಸರನೇ ಯಜ್ಞರೂಪಿಯಾದ ಭಗವಂತ. ಆ ಯಜ್ಞದೊಳಗೆ ಎಲ್ಲವೂ ಅಡಗಿಕೊಂಡಿದೆ. ಆದ್ದರಿಂದಾಗಿ ಎಲ್ಲ ಜೀವರಾಶಿಗಳು ಅನ್ನವನ್ನು ಅವಲಂಬಿಸಿಯೇ ಜೀವನವನ್ನು ಮಾಡ್ತಾರೆ. ಆದ್ದರಿಂದಾಗಿ ಅನ್ನದಾನ ಇದು ಶ್ರೇಷ್ಠವಾಗಿದೆ. ಯಾಕೆ ಅನ್ನ ಇವು ಪ್ರಜಾಪತಿಯೇ ಸಂವತ್ಸರ ಅಂದರೆ ಬ್ರಹ್ಮ, ಆ ಸಂವತ್ಸರನೇ ಯಜ್ಞದೊಳಗೇನೆ ಎಲ್ಲವೂ ಪ್ರತಿಷ್ಠಿತವಾಗಿದೆ. ಗೀತೆಯಲ್ಲಿ ಹೇಳ್ತಾನೆ ಆದ್ದರಿಂದಾಗಿ ಸರ್ವಾಣಿ ಭೂತಾನಿ ಸ್ಥಾವರಾಣಿ, ಎಲ್ಲ ಜೀವರಾಶಿಗಳು ಕೂಡ ಅನ್ನವನ್ನೇ ಅನುಸರಿಸಿಕೊಂಡಿರುತ್ತವೆ. ಆದ್ದರಿಂದಾಗಿ ಅನ್ನ ಇದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಅನ್ನಾದ ಪ್ರಥಮಂ ಯಾಂತಿ. ಅನ್ನ ಉಣ್ಣುವವನು ಶ್ರೇಷ್ಠವಾದ ಶುದ್ಧವಾದ ಅನ್ನ ಉಣ್ಣುವವನು ಮೋಕ್ಷಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಸತ್ಯವನ್ನು ಮಾತನಾಡುವವನು ಸ್ವರ್ಗಕ್ಕೆ ಹೋಗ್ತಾನೆ. ಅಯಾಚಿತ ಪ್ರದಾತ, ಬೇಡದೆ ಯಾರು ದಾನವನ್ನು ಕೊಡ್ತಾರೋ ಅವನು ವಿಶಿಷ್ಟವಾಗಿರ್ತಕ್ಕಂಥ ಸ್ವರ್ಗವನ್ನು ಪಡೆಯುತ್ತಾರೆ ಅಂತ ಇಷ್ಟು ಹೇಳಿದಾಗ ಮಧ್ಯೆ ಧರ್ಮರಾಜ ಒಂದು ಪುಟ್ಟ ಪ್ರಶ್ನೆಯನ್ನು ಮಾಡ್ತಾನೆ.
ಯಮಲೋಕಕ್ಕೆ ಹೋಗ್ತಾ ಇರುವಾಗ ಹೇಗಿದೆ ಮಾರ್ಗ? ಅಲ್ಲಿ ನಾವು ಏನು ದಾನ ಮಾಡೋದ್ರಿಂದ ಆ ಎಲ್ಲ ಕಷ್ಟಗಳು ಪರಿಹಾರವಾಗತ್ತೆ ಅಂತ ಹೇಳಿದಾಗ, ಷಡಶೀತಿ ಸಹಸ್ರಾಣಿ ಯೋಜನಾನಾಂ ನರಾಧಿಪ, 86,000 ಯೋಜನೆಗಳವರೆಗೆ ವಿಸ್ತಾರವಾಗಿರ್ತಕ್ಕಂಥ ಆ ಯಮಲೋಕದ ಮಾರ್ಗ. ಯಾರು ದೀಪದಾನ ಮಾಡ್ತಾರೆ ಅಲ್ಲಿ ಅವರಿಗೆ ದೀಪ ಇಡ್ತಾರೆ, ಯಾರು ಛತ್ರಿ ದಾನ ಕೊಡ್ತಾರೆ ಅವರಿಗೆ ವೃಕ್ಷ ಛಾಯ ಸಿಗತ್ತೆ, ಯಾರು ನೀರು ದಾನವನ್ನು ಮಾಡಿರ್ತಾರೆ ಅವರಿಗೆ ನೀರು ಸಿಗತ್ತೆ. ಇವನ್ನೆಲ್ಲವನ್ನು ಕೂಡ ಬ್ರಾಹ್ಮಣರಿಗೆ ವಿಶೇಷವಾಗಿ ದಾನವನ್ನು ಮಾಡಬೇಕು. ಯಾರು ಕುದುರೆ ದಾನ ಮಾಡ್ತಾನೆ ಅವನಿಗೆ ರಥ ಸಿಗತ್ತೆ, ಯಾರು ಪಾದರಕ್ಷೆಗಳನ್ನು ದಾನ ಮಾಡ್ತಾನೆ ಅವನಿಗೆ ಪಾದರಕ್ಷೆಗಳನ್ನು ಕೊಡ್ತಾರೆ. ಆದ್ದರಿಂದಾಗಿ ಈ ಎಲ್ಲ ದಾನಗಳಲ್ಲಿ ಉತ್ತಮವಾದುದು ತೃಪ್ತಾಶ್ಚೈವ ಅನ್ನದಾತಾರೋ ಹ್ಯತೃಪ್ತಾಶ್ಚನ್ನದಾಹ. ಏನು ದಾನ ಕೊಟ್ಟಾಗಲೂ ಕೂಡ ಅನ್ನದಾನ ಕೊಟ್ಟಾಗ ಏನು ತೃಪ್ತಿ ಆಗತ್ತೆ ಆ ತೃಪ್ತಿ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದಾಗಿ ಅನ್ನದಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ಆ ಸುದೀರ್ಘವಾದ ಮಾರ್ಗ ಮಧ್ಯದೊಳಗೆ ಅನ್ನ ಸಿಗತ್ತೆ. ವಸ್ತ್ರದಾನ ಮಾಡೋದವರಿಗೆ ವಸ್ತ್ರ ಸಿಗತ್ತೆ. ವಸ್ತ್ರದಾನವನ್ನು ಮಾಡದಿದ್ದರೆ ಅವನಿಗೆ ವಸ್ತ್ರವಿಲ್ಲದೇನೆ ಅವನನ್ನು ಕರೆದುಕೊಂಡು ಹೋಗ್ತಾರೆ ಇತ್ಯಾದಿಯಾಗಿ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ, ಮಾರ್ಕಂಡೇಯರು ಹೇಳ್ತಾರೆ. ಪುನಃ ಆಗ ಧರ್ಮರಾಜ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ, ಏನಂತಂದರೆ, ಸ್ವಾಮಿ ಸಾಕು ಪಾಪ, ಆ ಮಾರ್ಗ ಕಠಿಣವಾದ್ದು ಸಾಕು, ಮತ್ತು ಪಾಪ ಪುಣ್ಯದ ಫಲವನ್ನು ಹೇಳಿ ಅಂತಂದರೆ ಆಗ ಹೇಳ್ತಾರೆ, ಕಪಿಲಾಯಂತು ದತ್ತಾನಾಂ ಯತ್ಫಲಂ ಜ್ಯೇಷ್ಠ ಪುಷ್ಕರೇ ತತ್ಫಲಂ ಭರತಶ್ರೇಷ್ಠ ವಿಪ್ರಾಣಂ ಪಾದಧಾವನೆ. ಪುಷ್ಕರ ಕ್ಷೇತ್ರದೊಳಗೆ ಕಪಿಲ ಗೋವನ್ನು ದಾನವನ್ನು ಮಾಡಿದರೆ ಏನು ಫಲ ಬರ್ತದೆ ಆ ಫಲ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆಯನ್ನು ಮಾಡುವುದರಿಂದ ಸಿಕ್ಕು ಬರ್ತದೆ. ಹಾಗಾಗಿ ನಿತ್ಯದೊಳಗೂ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆಯನ್ನು ಮಾಡಬೇಕು. ದ್ವಿಜಪಾದೋದಕ ಕ್ಲಿನ್ನ ಯಾವತ್ತಿಷ್ಟಂತಿ ಮೇದಿನಿ ತಾವತ್ ಪುಷ್ಕರ ಪರ್ಣೇನ ಪಿಬಂತಿ ಪಿತರೋ ಜಲಂ. ಬ್ರಾಹ್ಮಣರಿಗೆ ಪಾದ ತೊಳೆದ ನೀರು ಭೂಮಿಯ ಮೇಲೆ ಎಷ್ಟೊತ್ತು ಹಸಿಯಾಗಿ ಇರುತ್ತದಲ್ಲ ಅಷ್ಟು ಕಾಲದವರೆಗೆ, ಅಷ್ಟು ಪರಮಾಣುಗಳಲ್ಲಿ, ಅಂದರೆ ಅಷ್ಟು ಪರಮಾಣುಗಳ ಲೆಕ್ಕದೊಳಗೆ ಅಷ್ಟು ವರ್ಷಗಳವರೆಗೆ ಪಿತೃಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಜಲ ಪಿತೃತರ್ಪಣ ಅವರಿಗೆ ಸಿಗ್ತಾನೇ ಇರ್ತದೆ. ಆದ್ದರಿಂದಾಗಿ ಮೊದಲಿಗೆಲ್ಲ ಮನೆಯಿಂದ ಹೊರಗೆ ಮಣ್ಣಿನಲ್ಲಿ ಕರೆದುಕೊಂಡು ಬಂದು ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾ ಇದ್ರು. ಯಾಕೆ? ಆ ಭೂಮಿ ಬ್ರಾಹ್ಮಣರ ಪಾದ ಪ್ರಕ್ಷಾಲನದ ನೀರಿನಿಂದ ಹಸಿಯಾಗಿರಲಿ ಅಂತೇಳಿ. ಇವತ್ತೇನಾಗಿದೆ, ಬ್ರಾಹ್ಮಣನ ಪಾದ ಪ್ರಕ್ಷಾಲನೆ ಮಾಯವಾಗಿದೆ. ಬ್ರಾಹ್ಮಣನ ಪಾದ ಪ್ರಕ್ಷಾಲನೆಯನ್ನು ಮಾಡುವವರಿದ್ದರೂ ಕೂಡ RCC ಹಾಕಿರ್ತಕ್ಕಂತಹ ಟೈಲ್ಸ್ ಇರ್ತಕ್ಕಂತಹ ವರಾಂಡ ಇರ್ತದೆ. ಆದ್ದರಿಂದಾಗಿ ಆ ನೀರೆಲ್ಲ ಹರಿದು ಹೋಗಿ ಬಿಡ್ತದೆ. ಮೂರನೇದು ತಟ್ಟಿ ಇಟ್ಟು ಮಾಡಿ ಬಿಡ್ತಾರೆ. ಆದ್ದರಿಂದ ಭೂಮಿಯೊಳಗೆ ನೀರೇ ಇಳಿಯೋದಿಲ್ಲ. ಹಾಗಲ್ಲ, ಭೂಮಿಯೊಳಗೆ ನೀರು ಇಳಿಯುವ ಹಾಗೆ ವಿಶೇಷ ರೀತಿಯಿಂದ ಮಾಡಬೇಕು. ಯಾಕೆಂತಂದರೆ ತಾವತ್ ಪುಷ್ಕರ ಪರ್ಣೇನ ಪಿಬಂತಿ ಪಿತರೋ ಜಲಂ. ಅಷ್ಟು ವರ್ಷಗಳವರೆಗೆ ಆ ಎಲ್ಲ ಪಿತೃಗಳು ಬಹಳಷ್ಟು ಸಂತೋಷವನ್ನು ಪಡ್ತಾರೆ, ಅವರಿಗೆ ಜಲ ಸಿಗತ್ತೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಸ್ವಾಗತೇನ, ಬ್ರಾಹ್ಮಣನನ್ನು ಸ್ವಾಗತವನ್ನು ಮಾಡೋದರಿಂದ ಅಗ್ನಿಗಳು ತೃಪ್ತರಾಗ್ತಾರೆ, ಆಸನ ಕೊಡುವುದರಿಂದ ಇಂದ್ರ ತೃಪ್ತನಾಗ್ತಾನೆ, ಪಾದಶೌಚ ಮಾಡುವುದರಿಂದ ಪಾದ ಪ್ರಕ್ಷಾಲನೆ ಮಾಡೋದರಿಂದ ಪಿತೃಗಳು ತೃಪ್ತರಾಗ್ತಾರೆ, ಅನ್ನಾದಿ ದಾನವನ್ನು ಮಾಡುವುದರಿಂದ ಪ್ರಜಾಪತಿ ತೃಪ್ತನಾಗ್ತಾನೆ. ಹೀಗೆ ಸಾಕಷ್ಟು ವಿಷಯಗಳಲ್ಲಿ ಏನಂತಾರೆ, ಬ್ರಾಹ್ಮಣನ ಮಹಿಮೆಯನ್ನು ಹೇಳ್ತಾರೆ. ಹೇಳ್ತಾ ಇರುವಾಗ ಯುಧಿಷ್ಠಿರ ಕಿಂ ತಚ್ಛೋಚಂ ಭವದ್ಯೇನ ವಿಪ್ರಶುದ್ಧ ಸದಾ ಭವೇತ್. ಇಷ್ಟೆಲ್ಲ ದಾನವನ್ನು ಸ್ವೀಕಾರವನ್ನು ಮಾಡುವುದಕ್ಕೆ ಅರ್ಹನಾಗಿರ್ತಕ್ಕಂಥ ಬ್ರಾಹ್ಮಣ, ಅವನ ಶುದ್ಧಿ ಹೇಗೆ, ಶುದ್ಧನಾದ ಬ್ರಾಹ್ಮಣ, ಶ್ರೇಷ್ಠನಾಗಿರ್ತಕ್ಕಂಥ ಬ್ರಾಹ್ಮಣ ಅಂತೇಳಿ ಹೇಗೆ ಗುರುತಿಸಬೇಕು ಅಂತ ಕೇಳಿದಾಗ ಮಾರ್ಕಂಡೇಯರು ಒಂದು ಬಹಳ ಪ್ರಮುಖವಾದ ಮಾತುಗಳನ್ನು, ಪ್ರಧಾನವಾದ ಮಾತುಗಳನ್ನು ಹೇಳ್ತಾರೆ. ವಾಕ್ಶೌಚಂ ಕರ್ಮಶೌಚಂಚ ಯಚ್ಚ ಶೌಚಂ ಜಲಾತ್ಮಕಂ ತ್ರಿಭಿಶೌಚೈರುಪೇತೋ ಯಸ್ ಸ್ವರ್ಗೀ ನಾತ್ರ ಸಂಶಯ. ಶ್ರೇಷ್ಠ ಬ್ರಾಹ್ಮಣ ಅಂತಂದರೆ ಮೊದಲನೇದು ವಾಕ್ಶೌಚ. ಮಾತಾಡಿದರೆ ಭಗವಂತನ ಧರ್ಮದ ಸಾತ್ವಿಕವಾದ ಮಾತುಗಳೇ ಬರುವಂಥ ವ್ಯಕ್ತಿಗೆ ಮಾತಿನ ಶುದ್ಧಿ ಇದೆ, ಮಾತಿನಿಂದ ಮಡಿಯಾಗಿದ್ದಾನೆ ಅಂತ ಅರ್ಥ. ಶ್ರೇಷ್ಠವಾದ ಕರ್ಮಗಳನ್ನು ಮಾಡುವವನಿಗೆ ಕರ್ಮಶೌಚವಿದೆ. ಇನ್ನು ಶರೀರ ಜಲಾದಿಗಳಿಂದ ಶುದ್ಧವಾಗಿ ಮಡಿಯಾಗಿ ಇಟ್ಟುಕೊಂಡಿರ್ತಕ್ಕಂಥ ಯಾನು 3 ಶೌಚಗಳಿಂದ ಯಾರು ಯುಕ್ತರಾಗಿದ್ದಾನೆ ಅವನು ಶ್ರೇಷ್ಠನಾಗಿರ್ತಕ್ಕಂಥ ಬ್ರಾಹ್ಮಣ. ಇದು ಮೊದಲನೇದ್ದು. ತ್ರಿಭಿಶೌಚ ಸಾಯಂ ಪ್ರಾತಶ್ಚ ಸಂಧ್ಯಾಮ್ಯೋ ಬ್ರಾಹ್ಮಣಾಭ್ಯುಪಸೇವೇತ್ ಪ್ರಜಪನ್ ಪಾವನೀಂ ದೇವೀಂ ಗಾಯತ್ರೀಂ ವೇದಮಾತರಂ.
ಸಾಯಂಕಾಲ ಹಾಗೂ ಹಗಲು ಬೆಳಿಗ್ಗೆ 2 ಕಾಲದೊಳಗೆ ಬ್ರಾಹ್ಮಣ ನಿತ್ಯದೊಳಗೂ ಸಂಧ್ಯಾ ವಂದನೆ ಮಾಡ್ತಾ ಇದ್ದರೆ ಅವನು ಶ್ರೇಷ್ಠನಾಗಿರ್ತಕ್ಕಂಥ ಬ್ರಾಹ್ಮಣ. ಇಲ್ಲದೇ ಇದ್ದರೆ ಕೇವಲ ಜನಿವಾರದ ಬ್ರಾಹ್ಮಣರು ಉಳಿದವರು. 2 ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡದ, ಮುಂದೊಂದು ಮಾತನ್ನು ಹೇಳ್ತಾರೆ, ಪ್ರಜಪನ್ ಪಾವನೀಂ ದೇವೀಂ, ಗಾಯತ್ರಿಯನ್ನು 2 ಹೊತ್ತು ಕನಿಷ್ಠ 108 ಬಾರಿಯಾದರೂ ಜಪವನ್ನು ಯಾರು ಮಾಡುವುದಿಲ್ಲ ಅವನು ಕೇವಲ ಜನಿವಾರ ಬ್ರಾಹ್ಮಣನೇ ಹೊರತು ಅವನು ಶ್ರೇಷ್ಠ ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವುದೇ ಇಲ್ಲ. ಆದ್ದರಿಂದಾಗಿ ಬ್ರಾಹ್ಮಣ ಅಂತ ಅನಿಸಿಕೊಳ್ಳಬೇಕು ಎಂಬುವ ಹಂಬಲ ನಮಗೆ ಯಾರಿಗಾದರೂ ಇತ್ತು ಅಂತಾದರೆ ಮಿನಿಮಮ್ ಕ್ವಾಲಿಫಿಕೇಶನ್ 2 ಹೊತ್ತಿನ ಸಂಧ್ಯಾ ವಂದನ, 2 ಹೊತ್ತು 108 ಗಾಯತ್ರಿ ಜಪ ಅವಶ್ಯವಾಗಿ ಮಾಡಲಿಕ್ಕೇ ಬೇಕು. ಇಲ್ಲದೇ ಇದ್ದರೆ ನಾವು ಬ್ರಾಹ್ಮಣರೇ ಅಲ್ಲ. ಸತಯ ಪಾವಿತೋ ದೇವ್ಯ ಬ್ರಾಹ್ಮಣೋ ನಷ್ಟಕಿಲ್ಬಿಷ. ಗಾಯತ್ರಿಯನ್ನು ಯಾಕೆ ಜಪ ಮಾಡಬೇಕು ಅಂತಂದರೆ ಎಷ್ಟು ಗಾಯತ್ರಿ ಜಪವನ್ನು ಮಾಡ್ತಾನೆ ಅಷ್ಟು ಪಾಪಗಳು ಪರಿಹಾರವಾಗತ್ತೆ. ಜ್ಞಾನ ಪ್ರತಿಬಂಧಕ, ಧರ್ಮ ಪ್ರತಿಬಂಧಕ, ಸೌಭಾಗ್ಯ ಪ್ರತಿಬಂಧಕ, ಸೌಖ್ಯ ಪ್ರತಿಬಂಧಕ, ಉತ್ತಮವಾದ ಸದ್ಗುಣಗಳಿಗೆ ಪ್ರತಿಬಂಧಕವಾದ ಏನೆಲ್ಲ ಪಾಪಗಳಿವೆ, ದೈನಂದಿನದಲ್ಲಿ ಮಾಡುವಂಥ 1,00,000 ಕೋಟಿ ಪಾಪಗಳೇನಿವೆ, ಎಲ್ಲ ಪಾಪಗಳು ಕೂಡ ಪರಿಹಾರವಾಗತ್ತೆ ಗಾಯತ್ರಿ ಜಪದಿಂದ. ವಿವಾಹ ಪ್ರತಿಬಂಧಕವಾಗಿರ್ತಕ್ಕಂಥ ಪಾಪಗಳು ಪರಿಹಾರವಾಗತ್ತೆ, ಸಂತಾನ ಪ್ರತಿಬಂಧಕವಾದ ಪಾಪಗಳು ಪರಿಹಾರವಾಗತ್ತೆ, ಪೌತ್ರ ಪ್ರಪೌತ್ರ ಈ ರೀತಿಯಾಗಿ ಏನು ನಮ್ಮ ಸಂತತಿ 100ನೇ ತಲೆಮಾರಿನವರೆಗೂ ಸಂತತಿ ಬೆಳೆಯಬೇಕು ಎಂಬ ಹಂಬಲ ಉಳ್ಳವರಿಗೆ ಅಷ್ಟೆಲ್ಲ ವಿಘ್ನಗಳು, ಆಪತ್ತುಗಳು, ಪಾಪಗಳಿದ್ರೆ ಆ ಎಲ್ಲ ಪಾಪಗಳು ಕೂಡ ಪರಿಹಾರವಾಗತ್ತೆ. ಇದು 2 ಹೊತ್ತು ಮಾಡುವ ಗಾಯತ್ರಿ ಜಪದಿಂದ ಎಂಬುದಾಗಿ. ಹಾಗಾಗಿ ಅಷ್ಟೆಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡಿಕೊಂಡಾದ ಮೇಲೆ ಆ ಬ್ರಾಹ್ಮಣ ಶ್ರೇಷ್ಠನೇ ಆಗಿರ್ತಾನೆ. ಆದ್ದರಿಂದಾಗಿ ಅಂಥ ಶ್ರೇಷ್ಠನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಅವಶ್ಯವಾಗಿ ದಾನಗಳನ್ನು ಕೊಡಬೇಕು. ನಸೀದೇ ಪ್ರತಿಗೃಹ್ಣಾನೋ ಮಹೀಮಪಿ ಸಸಾಗರಂ. ಗಾಯತ್ರಿ ಜಪ ಮಾಡುವಂಥ ಬ್ರಾಹ್ಮಣನಿಗೆ ಸಮುದ್ರದಿಂದ ಸಹಿತವಾದ ಸಮಗ್ರವಾದ ಭೂಮಿಯನ್ನು ದಾನ ಪಡೆದುಕೊಂಡರೂ ಕೂಡ ಅದರ ಪ್ರಭಾವ ಅವನಿಗೆ ಕಿಂಚಿತ್ತೂ ಆಗುವುದಿಲ್ಲ, ಪಾಪ ಅವನಿಗೆ ಬರುವುದಿಲ್ಲ. ಹಾಗಾಗಿ ದಾನವನ್ನು ಸ್ವೀಕಾರವನ್ನು ಮಾಡುವ ಯಾವ ಜೋಯಿಸರು, ಜೋಶಿಗಳು, ಆಚಾರ್ಯರು, ಪುರೋಹಿತರು ಇದ್ದಾರೆ ಅವರಂತರೂ ವಿಶೇಷವಾಗಿ ಗಾಯತ್ರಿ ಜಪವನ್ನು ಮಾಡಲಿಕ್ಕೇ ಬೇಕು. ಕನಿಷ್ಠ 500,000 ಮಾಡಬೇಕು ಎನ್ನುವುದನ್ನು ಈ ಪ್ರಸಂಗದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಯಾಕೆ ಅಂತಂದರೆ ನಿತ್ಯದೊಳಗೂ ದಾನವನ್ನು ತೆಗೆದುಕೊಳ್ತಾ ಇದ್ದಾಗ ಅವರೆಲ್ಲ ಪಾಪಗಳು ಬರ್ತದೆ. ಗಾಯತ್ರಿ ಜಪವನ್ನು ಮಾಡುವವನಿಗೆ ಆ ಎಲ್ಲ ಪಾಪಗಳು ಪರಿಹಾರವಾಗಿ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ. ಆದ್ದರಿಂದಾಗಿ ಗಾಯತ್ರಿ ಜಪ ಮಾಡುವ, ಸಂಧ್ಯಾವಂದನಗಳನ್ನು ಮಾಡುವ ಬ್ರಾಹ್ಮಣ ಏನಿದ್ದಾನೆ ಬಹಳ ಉತ್ತಮನಾದವನು. ಅವರಿಗಿಂತಲೂ ಉತ್ತಮರು ಯಾರು ಅಂತಂದರೆ ಅಧ್ಯಾಪನವನ್ನು ಮಾಡುವಂತಹ ಯಾವ ವ್ಯಕ್ತಿ ಇದ್ದಾನೆ ಅವನು ಅತ್ಯುತ್ತಮನಾದವನು. ಹಾಗಾಗಿ ಶ್ರೋತ್ರಿಯನಿಗೆ ದಾನವನ್ನು ಕೊಡುವುದು ಅತ್ಯಂತ ಯೋಗ್ಯವಾದದ್ದು. ನಾಧ್ಯಾಪನಾದ್ಯಜನಾದ್ವಾ ಅನ್ಯದ್ವಾ ಪ್ರತಿಗ್ರಹಾತ್ ದೋಷೋ ಭವತಿ ವಿಪ್ರಾಣಾಂ ಜ್ವಲಿತಾಗ್ನಿ ಸಮಾದ್ವಿಜಾ. ಅಧ್ಯಯನವನ್ನು ಮಾಡಿಸದೆ, ಯಾಗವನ್ನು ಮಾಡಿಸದೆ ಕೇವಲ ಹಣವನ್ನು ನಾವು ಗೃಹಸ್ಥರಿಂದ ಸ್ವೀಕಾರವನ್ನು ಮಾಡಿದರೆ ಭಾರೀ ದೋಷ ಬರ್ತದೆ. ಆದ್ದರಿಂದಾಗಿ ಯಾರಿಂದ ಒಂದು ಹಣವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಆಸೆ ಇತ್ತು ಅಂದರೆ ಒಂದು ಪಾಠ ಹೇಳಿರಬೇಕು, ಇಲ್ಲ ಯಾಗ ಮಾಡಿಸಿರಬೇಕು. ಆಗ ಅವಶ್ಯವಾಗಿ ಅಧಿಕಾರದಿಂದ ಸ್ವೀಕಾರವನ್ನು ಮಾಡಲಿಕ್ಕೆ ಬರುತ್ತದೆ. ದುರ್ವೇದ ಸುವೇದಾವ ಪ್ರಕೃತ ಸಂಸ್ಕೃತಾಸ್ತದ ಬ್ರಾಹ್ಮಣ ನವಮಂತವ್ಯ ಭಸ್ಮಚ್ಛನ್ನ ಇವಾಗ್ನೇಯ. ಬ್ರಾಹ್ಮಣ ವೇದಾಧ್ಯಯನ ಮಾಡಿರಲಿ, ವೇದಾಧ್ಯಯನವನ್ನು ಮಾಡದಿರಲಿ, ಅಥವಾ ತಾನು ಪಠಣೆಯನ್ನು ಮಾಡ್ತಾ ಇರುವಾಗ ಏನಾದರೂ ಮಾಡ್ತಾ ಇರಲಿ, ಅವನು ಶ್ರೇಷ್ಠ ಬ್ರಾಹ್ಮಣನಾಗಿದ್ದಾನೆ ಅಂತಂದರೆ ಅವನಿಗೆ ಎಂದಿಗೂ ಕೂಡ ಅವಮಾನವನ್ನು ಮಾಡುವ ಹಾಗಿಲ್ಲ. ಸ್ಮಶಾನದೊಳಗೆ ಇರುವ ಬೂದಿಯಿಂದ ಮುಚ್ಚಿದ ಅಗ್ನಿ ಅದೇನು ಶಾಂತದ ಅಂತ ಹೇಳಿ ಮುಟ್ಲಿಕ್ಕೆ ಸಾಧ್ಯವಾ? ಸುಡತ್ತೆ. ಅದು ಅಪವಿತ್ರ ಅಂತ ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ, ಪವಿತ್ರವಾಗಿದೆ. ಆದರೆ ಹೇಗೋ ಹಾಗೆ 2 ಹೊತ್ತು ಸಂಧ್ಯಾವಂದನ ಗಾಯತ್ರಿ ಜಪವನ್ನು ಮಾಡುವ ಬ್ರಾಹ್ಮಣ ಸಮಗ್ರವಾದ ವೇದವನ್ನು ಅಧ್ಯಯನವನ್ನು ಮಾಡಿರಲಿ, ಮಾಡದೇ ಇರಲಿ, ಅವನನ್ನು ಅವಮಾನವನ್ನು ಮಾಡುವ ಹಾಗಿಲ್ಲ. ಅವನಿಗೆ ಮಾಡುವ ಅವಮಾನವೇನಿದೆ ದೇವತೆಗಳಿಗೆ ಮಾಡುವ ಅವಮಾನ. ಆದ್ದರಿಂದ ದೇವತೆಗಳು ಸಂತೋಷವನ್ನು ಪಡುವುದೇ ಇಲ್ಲ. ಆದ್ದರಿಂದಾಗಿ ನಾವು ಬ್ರಾಹ್ಮಣರಿಗೆ ಇಂತಹ ಯೋಗ್ಯ ಬ್ರಾಹ್ಮಣರನ್ನು ಆರಿಸಿ ದಾನವನ್ನು ಕೊಡಬೇಕು. ವೇದಾಢ್ಯಾ ವೃತ್ತ ಸಂಪನ್ನಾ ಜ್ಞಾನವಂತಾ ತಪಸ್ವಿನಃ. ವೇದವನ್ನು ಕಲಿತ
ವೃತ್ತಿಯಿಂದ ಶುದ್ಧರಾದ ಜ್ಞಾನವಂತರಾದ ನಿತ್ಯದೊಳಗೂ ತಪಸ್ವಿಗಳಾಗಿರ್ತಕ್ಕಂಥ ಬ್ರಾಹ್ಮಣರು ಎಲ್ಲಿ ಇರ್ತಾರೆಯೋ ಅವನ ಹೆಸರಿನಿಂದಲೇನೆ ಆ ಪಟ್ಟಣ ಸಿದ್ಧವಾಗಿ ಬಿಡ್ತದೆ. ಅವಶ್ಯವಾಗಿ ಅವನ ಹೆಸರಿನಿಂದಲೇನೆ ಆ ಪಟ್ಟಣವನ್ನು ಕರೆಯಬೇಕು ಎಂಬುದಾಗಿ ಹೇಳ್ತಾರೆ. ಇದು ಬ್ರಾಹ್ಮಣನಿಗೆ ಇರುವಂಥ ವಿಶಿಷ್ಟವಾಗಿರ್ತಕ್ಕಂಥ ಮಹಿಮೆ. ವ್ರಜೇವಾಪ್ಯಥವಾರಣ್ಯೆ ಯತ್ರ ಸಂತಿ ಬಹುಶ್ರುತಾ ತತ್ತನ್ನಗರಮಿತ್ಯಾಹು ಪಾರ್ಥತೀರ್ಥಂ ಚ ತದ್ಭವೇತ್. ವ್ರಜದಲ್ಲಿ ಆಗಲಿ ಅರಣ್ಯದಲ್ಲೇ ಆಗಲಿ ಎಲ್ಲಿ ಬಹುಶ್ರುತನಾದ ಬ್ರಾಹ್ಮಣನಿದ್ದಾನೆಯೋ ಅದಕ್ಕೆ ನಗರ ಎಂದು ಕರೀತಾರೆ. ಅದು ತೀರ್ಥಕ್ಷೇತ್ರವೇ. ಅದು ಬ್ರಾಹ್ಮಣ ಇದ್ದಾನೆ ಅಂತಂದರೆ ಅದು ತೀರ್ಥಕ್ಷೇತ್ರವೇ. ಆದ್ದರಿಂದಾಗಲಿಯೇ ಬ್ರಾಹ್ಮಣ ಬಂದಾಗಲೇನೆ ಶ್ರಾದ್ದವನ್ನು ಮಾಡಬೇಕು ಎಂಬುದಾಗಿ ಹೇಳೋದು. ಯಾಕೆಂತಂದರೆ ಶ್ರಾದ್ದದಲ್ಲಿ ಬ್ರಾಹ್ಮಣ ಬರುವುದೇ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ. ಯಾಕೆ? ಬ್ರಾಹ್ಮಣ ಬಂದಿದ್ದಾನೆ ಅಂತಂದರೆ ಅದು ತೀರ್ಥಕ್ಷೇತ್ರಕ್ಕೆ ಸಮವಾಗಿರುವಂತಹದ್ದು. ಇದು ಬ್ರಾಹ್ಮಣರಿಗೆ ಇರುವ ಪ್ರಾಶಸ್ತ್ಯ. ಸದ್ಭಿಃ ಸಂಭಾಷಣಂ ಚೈವ ಪ್ರಶಸ್ತಂ ಕೀರ್ತತೆ ಬುಧೈಃ ಸಾಧು ಸಂಗಂ ಅಪೂತೇನ ವಾಕ್ಸುಭಾಷಿತವಾರಿಣ ಪವಿತ್ರೀಕೃತಮಾತ್ಮಾನಂ ಸಂತೋ ಮನ್ಯಂತೆ ನಿತ್ಯಶಃ. ಸಜ್ಜನರ ಸಹವಾಸದಿಂದ ಅವರ ಮಾತೆಂಬ ಸುಭಾಷಿತಗಳೆಂಬ ನೀರಿನಿಂದ ತನ್ನನ್ನು ತಾನು ಪವಿತ್ರನನ್ನಾಗಿ ಮಾಡಿಕೊಳ್ತಾ ಅವರಿಗೆ ದಾನಾದಿಗಳನ್ನು ಕೊಡುವುದು, ಅವರಿಂದ ಕಥೆಗಳನ್ನು ಕೇಳುವುದು, ಅವರಿಗೆ ದಾನಾದಿಗಳನ್ನು ಕೊಡುವುದು, ಅವರಿಂದ ಮಹಿಮೆಗಳನ್ನು ಕೇಳುವುದು, ಅವರಿಗೆ ದಾನಾದಿಗಳನ್ನು ಕೊಡುವುದು, ಪಾಠವನ್ನು ಕೇಳುವುದು. ಹೀಗೆ ಮಾಡುವುದರಿಂದ ತನ್ನನ್ನು ತಾನು ಪೂರ್ಣ ಪೂತನನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಇಂತಹ ಬ್ರಾಹ್ಮಣನಿಗೆ ದಾನವನ್ನು ಕೊಡುವುದು ಇದು ಶ್ರೇಷ್ಠವಾದದ್ದು. ಯಾವಜ್ಜೀವಂ ದಯಾವಾಂಚ ಸರ್ವಪಾಪೈ ಪ್ರಮುಚ್ಯತೆ. ಆ ಬ್ರಾಹ್ಮಣ ಸಮಗ್ರ ಜೀವನದೊಳಗೆ ದಯಾವಾನ್ ಆಗಿರ್ತಾನೆ. ಆದ್ದರಿಂದಾಗಿ ಅವನು ಎಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ, ನಮ್ಮನ್ನು ಮುಕ್ತನನ್ನಾಗಿ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ನಾವು ಶ್ರೇಷ್ಠವಾದ ಅಂತಹ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ಅಂತ ಇಷ್ಟು ಹೇಳಿ, ಇನ್ನು ಶ್ರೇಷ್ಠವಾದ ಕಾಲವನ್ನು ಅಂದರೆ ಪಾತ್ರವನ್ನು ಹೇಳಿದರು. ಇನ್ನು ಕಾಲವನ್ನು ಹೇಳ್ತಾರೆ. ಏನಂತಂದರೆ ದೇಶ ಹಾಗೂ ಕಾಲಗಳು. ಪ್ರತಿಸ್ರೋತಶ್ಚಿತ್ರವಾಹ ಪರ್ಜನ್ಯೋನ್ನಾನು ಸಂಚರನ್ ಮಹಾಧುರಿ ಯಥಾ ನಾವಾಹ ಮಹಾಪಾಪೈ ಪ್ರಮುಚ್ಯತೆ. ಪ್ರತಿಸ್ರೋತಶ್ಚಿತ್ರವಾಹ ಪೂರ್ವ ದಿಕ್ಕಿಗೆ ಹರಿಯುವ ಪೂರ್ವವಾಹಿನಿಯಾದ ಯಾವ ನದಿ ಇದೆ ಆ ಶ್ರೇಷ್ಠವಾದ ನದಿಯ ದಡದೊಳಗೆ ಕೊಡುವ ಬ್ರಾಹ್ಮಣನಿಗೆ ಕೊಡುವ ದಾನವೇನಿದೆ ಬಹಳ ಉತ್ತಮವಾಗಿದೆ. ವಿಷುವೇ ವಿಪ್ರದತ್ತಾನಿ ದಧಿಮಧ್ವಕ್ಷಯಾಣಿ ಚ ಪರವಸು ದ್ವಿಗುಣಂ ದಾನಂ ಮೃತೋ ದಶಗುಣಂ ಭವೇತ್. ಏನು ಬ್ರಾಹ್ಮಣನಿಗೆ ದಧಿ ಮಧುಗಳನ್ನು ನಾವು ವಿಷುವತ್ ಪುಣ್ಯಕಾಲ ಅಂತ ಪಂಚಾಂಗದಲ್ಲಿ ಬಂದಿರ್ತದೆ. ಯಾವುದು? ತುಲಾ ಹಾಗೂ ಮೇಷ ಸಂಕ್ರಮಣ. ತುಲಾ ಸಂಕ್ರಮಣ ಹಾಗೂ ಮೇಷ ಸಂಕ್ರಮಣ, ಈ ಎರಡು ಸಂಕ್ರಮಣಗಳಲ್ಲಿ ವಿಷುವತ್ ಪುಣ್ಯಕಾಲ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಕೊಡುವ ದಾನವೇನಿದೆ ಅದು 10 ಪಟ್ಟು ಹೆಚ್ಚಿನ ಫಲ ಬರ್ತದೆ. ಮುಂದೆ ಹೇಳ್ತಾರೆ, ಅಯನೇ ವಿಷುವೇ ಚೈವ ಷಡಶೀತಿ ಮುಖೇಶು ಚ ಚಂದ್ರ ಸೂರ್ಯೋಪರಾಗೇ ಚ ದತ್ತಮಕ್ಷಯಮಚ್ಯುತೆ. ಅಯನೇ ಮೊನ್ನೆ ಬಂತಲ್ಲ, ಉತ್ತರಾಯಣ ಸಂಕ್ರಮಣ ಹಾಗೂ ದಕ್ಷಿಣಾಯನ ಸಂಕ್ರಮಣ ಆಷಾಢ ಮಾಸದಲ್ಲಿ ಬರುವಂತಹದ್ದು. ಈ ಎರಡು ಸಂಕ್ರಮಣಗಳು ಇವು ಅಯನ ಸಂಕ್ರಮಣಗಳು ಎಂಬುದಾಗಿ ಪ್ರಸಿದ್ಧ. ವಿಷುವೇ ಅಂದರೆ ತುಲಾ ಹಾಗೂ ಮೇಷ ಸಂಕ್ರಮಣ 4. ಆಮೇಲೆ ಷಡಶೀತಿ ಪುಣ್ಯಕಾಲ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಅದು ಯಾವುದು ಅಂತಂದರೆ ಮಿಥುನ, ಕನ್ಯಾ, ಮೀನ ಸಂಕ್ರಮಣ. ಮಿಥುನ ಸಂಕ್ರಮಣ, ಕನ್ಯಾ ಸಂಕ್ರಮಣ, ಮೀನ ಸಂಕ್ರಮಣ, ಈ 3 ತಿಂಗಳ. ಹಾಗಾಗಿ ಈ 7-8 ಸಂಕ್ರಮಣಗಳಲ್ಲಿ ಕೊಡುವ ದಾನವೇನಿದೆ ಈ ದಾನ ಆಮೇಲೆ ಚಂದ್ರ ಸೂರ್ಯೋಪರಾಗೇಚ, ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ ಇವುಗಳಲ್ಲಿ ಕೊಡುವ ದಾನವೇನಿದೆ ಅಕ್ಷಯವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಅಂದರೆ 2 ಅಯನಗಳು, ತುಲಾಮೇಷ ಸಂಕ್ರಮಣಗಳು ವಿಷೋತ್ಪರ್ವಕಾಲ, ಮಿಥುನ, ಕನ್ಯಾ, ಮೀನ ಸಂಕ್ರಮಣ ಇವು ಷಡಶೀತಿ ಪುಣ್ಯಕಾಲ, ಹಾಗೂ ಸೂರ್ಯಗ್ರಹಣ, ಚಂದ್ರಗ್ರಹಣ ಈ 9 ಕಾಲಗಳೇನಿದೆ ದಾನ ಕೊಡುವುದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ. ಇಲ್ಲಿ ಕೊಟ್ಟ ದಾನಕ್ಕೆ ಅಕ್ಷಯವಾಗಿರ್ತಕ್ಕಂಥ ಫಲವಿದೆ. ಮುಂದೆ ಹೇಳ್ತಾರೆ, ಋತುಷು ದಶಗುಣಂ ವದಂತಿ. ಋತುಗಳಲ್ಲಿ ಕೊಡುವ ದಾನ 10 ಪಟ್ಟು ಹೆಚ್ಚಿನ ದಾನ ಬರುತ್ತದೆ. ಅಂದರೆ ಕೊಟ್ಟ ದಾನಕ್ಕೆ 10 ಪಟ್ಟು ಹೆಚ್ಚಿನ ಫಲವಿದೆ. ಶತಗುಣಂ ಮೃತ್ವಯನಾದಿಷು. 12 ಅಯನಗಳಲ್ಲಿ 12 ಸಂಕ್ರಮಣಗಳಲ್ಲಿ ಕೊಡುವ ದಾನ 100 ಪಟ್ಟು ಹೆಚ್ಚಿನ ಫಲ ಬರುತ್ತದೆ.
ಭವತಿ ಸಹಸ್ರಗುಣಂ ದಿನಸ್ಯ ರಾಹೋ, ರಾಹುಗ್ರಹಣದೊಳಗೆ, ರಾಹುಗ್ರಸ್ತವಾದ ಸೂರ್ಯಗ್ರಹಣದೊಳಗೆ ಕೊಡುವಂತಹ ದಾನವೇನಿದೆ 1000 ಪಟ್ಟು ಫಲ ಬರ್ತದೆ. ಅದು ಸೂರ್ಯಗ್ರಹಣವಾಗಿರಲಿ ಅಥವಾ ಚಂದ್ರಗ್ರಹಣವಾಗಿರಲಿ 1000 ಪಟ್ಟು ಹೆಚ್ಚಿನ ಫಲವಿದೆ. ವಿಷುವತಿ ಚಾಕ್ಷಯಂ ಅಷ್ಟತೆ ಫಲಂ, ವಿಷುವತ್ ಪರ್ವಕಾಲ ತುಲಾಮೇಷ ಸಂಕ್ರಮಣಗಳಲ್ಲಿ ಕೊಡುವಂತಹ ದಾನವೇನಿದೆ ಅಕ್ಷಯವಾಗಿರ್ತಕ್ಕಂಥ ಫಲವಿದೆ. ಆದ್ದರಿಂದಾಗಿ ಈ ತರಹದ ಕಾಲಗಳಲ್ಲಿ ಸಂಧ್ಯಾವಂದನ ಗಾಯತ್ರಿ ಜಪ ವೇದಾಧ್ಯಯನವನ್ನು ಮಾಡಿದ, ಸಂಧ್ಯಾವಂದನ ಗಾಯತ್ರಿ ಜಪವನ್ನು ಮಾಡುವ ಶ್ರೇಷ್ಠ ಬ್ರಾಹ್ಮಣ, ವೇದಾಧ್ಯಯನವನ್ನು ಮಾಡುವ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣನಿಗೆ ಕೊಡುವಂತಹ ದಾನವೇನಿದೆ ಅಕ್ಷಯವಾಗಿರ್ತಕ್ಕಂಥ ಫಲವಿದೆ. ಇದು ಸ್ವರ್ಗದ್ವಾರ ಅಂತ ಧರ್ಮರಾಜನಿಗೆ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಈ ಮಾತನ್ನೇ ಕೃಷ್ಣ ಹೇಳ್ತಾನೆ, ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಎಲ್ಲೋ ಸಿಕ್ಕಿದ್ದಾರೆ ಅಂತ ರೋಡಿನ ಮೇಲೇನೆ ಒಂದು 10 ರೂಪಾಯಿ ದಕ್ಷಿಣೆ ಕೊಟ್ಟರೆ ಅದು ಉತ್ತಮವಾದ ದೇಶವಲ್ಲ. 10 ರೂಪಾಯಿನೇ ಫಲ ಸಿಗತ್ತೆ ಹೊರತು ಹೆಚ್ಚಿನ ಫಲ ಸಿಗೋದಿಲ್ಲ. ದೇಶ ಉತ್ತಮವಾಗಿತ್ತು ಅಂದ್ರೆ ಅತ್ಯುತ್ತಮವಾದ ಫಲವಿದೆ. ಕಾಲ ಉತ್ಕೃಷ್ಟವಾಗಿತ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ಫಲವಿದೆ. ಅಂದರೆ ದೇಶಕ್ಕೆ ಒಂದು ಫಲ, ಉತ್ತಮ ದೇಶಕ್ಕೆ ಒಂದು ಫಲ, ಉತ್ತಮ ಕಾಲಕ್ಕೆ ಮತ್ತೊಂದು ಫಲ. ಈ ಎರಡನ್ನು ಹೊಂದಿಸಿಕೊಂಡಾಗ ಬ್ರಾಹ್ಮಣನಿಗೆ ಕೊಡುವ ದಾನ ಬಹಳ ಫಲ. ಅದರೊಳಗೂ ಉತ್ತಮನಾದ ಪಾತ್ರನಾಗಿತ್ತು ಮಹಾಫಲ. ಉತ್ತಮ ಪಾತ್ರ ಯಾರು ಅನ್ನೋದನ್ನು ಹೇಳಿದರು. 2 ಹೊತ್ತು ಸಂಧ್ಯಾವಂದನ ಗಾಯತ್ರಿ ಜಪವನ್ನು ಮಾಡುವ ಯೋಗ್ಯ ಬ್ರಾಹ್ಮಣ, ಅಧ್ಯಯನವನ್ನು ಮಾಡಿದ 2ನೇದವನು ಶ್ರೇಷ್ಠ ಬ್ರಾಹ್ಮಣ, ಅಥವಾ ಹೊಟ್ಟೆಗೆ ಅನ್ನವಿಲ್ಲದ ಅಥವಾ ಅಗ್ನಿಹೋತ್ರವನ್ನು ಇಟ್ಟುಕೊಂಡ ಬಹುಶ್ರುತನಾದ ಅಥವಾ ಮನೆ ತುಂಬ ಕುಟುಂಬವನ್ನು ಇಟ್ಟುಕೊಂಡು ಭರಣೆ ಮಾಡುವುದಕ್ಕೆ ಅಶಕ್ತನಾದ ಯಾವ ಬ್ರಾಹ್ಮಣನಿದ್ದಾನೆ ಅವನಿಗೆ ಆರಿಸಿ ಹೋಗಿ ದಾನವನ್ನು ಕೊಡುವಂಥ. ಅದರೊಳಗೂ ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಯಾರೆಲ್ಲರಿಗೆ ಸಾಧ್ಯವಿದೆ ತಿಂಗಳಿಗೆ 1 ದಿನ, ತಿಂಗಳಿಗೆ ಅನುಕೂಲವಾಗುವಷ್ಟು ಅಕ್ಕಿ ದಾನವನ್ನಾದರೂ ಮಾಡೋಣ. ಅನ್ನದಾನ ಮಾಡುವುದಕ್ಕೆ ನಮ್ಮ ಮನೆಗೆ ಕರೆದು ಅವರಿಗೆ ಅನ್ನದಾನ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಮನೆಗೆ ಕರೆದ ಮೇಲೆ ಮಡಿ ವ್ಯವಸ್ಥೆ ಮಾಡಬೇಕು, ನಾನು ಸ್ವಯಂ ದೇವರ ಪೂಜೆ ಮೊದಲಾದವುಗಳನ್ನು ನಾ ಮಾಡಬೇಕು, ನಾ ಕಲಿಬೇಕು, ನಾ ಮಾಡಬೇಕು. ಮನೆಯೊಳಗೆ ಮನೆ ಜನ ಅಡಿಗೆ ಮಾಡಬೇಕು. ಅದಾದ ಮೇಲೆ ಬ್ರಾಹ್ಮಣನ ಕರೀಲಿಕ್ಕೆ ಫೋರ್ಸು, ಕರೆದು ಕೂಡಿಸಿ ಊಟಕ್ಕೆ ಹಾಕಿ ವೈಭವದಿಂದ ಮಾಡಲಿಕ್ಕೆ ಸಾಧ್ಯವಿದೆ. ಈಗಿನ ಪರಿಸ್ಥಿತಿಯೊಳಗೆ ಅನೇಕರಿಗೆ ಆಗುವುದಿಲ್ಲ. ಅಂತಹ ಯಾರಿದ್ದರೂ ಕೂಡ ಶ್ರೇಷ್ಠನಾದ ಬ್ರಾಹ್ಮಣನನ್ನು ಆರಿಸಿ, ವಿದ್ವಾಂಸನನ್ನು ಆರಿಸಿ ಹುಡುಕಿ ತಿಂಗಳಿಗೆ ಅನುಕೂಲವಾಗುವಷ್ಟು ಅಕ್ಕಿಯನ್ನಾದರೂ ದಾನವಾಗಿ ಕೊಡೋಣ. ಈ ಅಕ್ಕಿಯಿಂದ ನೀವು ಊಟವನ್ನು ಮಾಡಿ. ಈ ಸಂಕ್ರಮಣಗಳನ್ನು ಆರಿಸಿಕೊಂಡು, ಈಗೇನು ಹೇಳಿದ್ರಲ್ಲ, ಈ 9 ಕಾಲಗಳನ್ನು ಅಂದರೆ ದಕ್ಷಿಣಾಯನ, ಉತ್ತರಾಯಣ ಪರ್ವಕಾಲಗಳು, ತುಲಾಮೇಷ ಸಂಕ್ರಾಂತಿಗಳು 2, ಆಮೇಲೆ ಮಿಥುನ, ಕನ್ಯಾ, ಮೀನ ಈ ಸಂಕ್ರಾಂತಿಗಳನ್ನು ಆರಿಸಿಕೊಂಡು ಶ್ರೇಷ್ಠರಾದವರಿಗೆ ಅನ್ನದಾನವನ್ನು ಮಾಡುವುದರಿಂದ ಬಹಳ ಫಲವಿದೆ. ಅನ್ನವನ್ನು ಊಟ ಮಾಡಿದ ಬ್ರಾಹ್ಮಣ ಮನೆಯಿಂದ ಹೋಗ್ತಾ ಇರುವಾಗ ಎಷ್ಟು ಫೂತ್ಕಾರವನ್ನು ಮಾಡ್ತಾನೋ ಅಷ್ಟು ಕಾಲದವರೆಗೆ ಅವನು, ಅಷ್ಟು ಲಕ್ಷ ಕಾಲದವರೆಗೆ ಸ್ವರ್ಗದೊಳಗೆ ಜೀವನವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಹದಲ್ಲೂ ಲಾಭವಿದೆ, ಪರದಲ್ಲೂ ಲಾಭವಿದೆ. ಅನ್ನದಾನಾದಿಗಳನ್ನು ಮಾಡುವುದು ಏನಿದೆ ಇದು ಗೃಹಸ್ಥನ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಾಗಿದೆ. ಆದ್ದರಿಂದಾಗಿ ಧರ್ಮಣ್ಣ, ಯಾವ ಕಾರಣಕ್ಕೂ ಕೂಡ ನಿನ್ನ ಮನೆಯೊಳಗೆ ಅನ್ನದಾನವಾಗದ ದಿನವಿದೆ ಅಂತ ಆಗಲೇಬಾರದು. ಆ ರೀತಿಯಾಗಿ ನಿನ್ನ ಜೀವನವನ್ನು ನೀನು ನೋಡಿಕೋ ಅಂತ ಧರ್ಮರಾಜನಿಗೆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ಕೇಳಿದ್ದೇವೆ. ಆದ್ದರಿಂದಾಗಿ ನಾವು ಕೂಡ ಎಷ್ಟು ಸಾಧ್ಯವಿದೆ, ನಮ್ಮ ಕೈಲಿ ಎಷ್ಟು ಅನ್ನದಾನ ಮಾಡಲಿಕ್ಕೆ ಸಾಧ್ಯವಿದೆ ಅಷ್ಟು ಅನ್ನದಾನವನ್ನು ಮಾಡೋಣ. ಬ್ರಾಹ್ಮಣರಿಗೆ ಪಾದ ಪ್ರಕ್ಷಾಲನೆಯನ್ನು ಮಾಡೋಣ. ವಿಶೇಷವಾಗಿ ಬ್ರಾಹ್ಮಣನಿಗೆ ಪಾದ ಪ್ರಕ್ಷಾಲನೆ, ಬ್ರಾಹ್ಮಣನಿಗೆ ಅನ್ನದಾನ. ಇದರುಗಳಿಂದ ಪಿತೃಗಳ ಉದ್ಧಾರ, ಎಲ್ಲ ದೇವತೆಗಳ ಸಂತುಷ್ಟಿ. ಪಿತೃದೇವತೆಗಳು ಇಬ್ಬರೂ ಸಂತುಷ್ಟರಾದಾಗ ನಾವು ಶ್ರೇಷ್ಠನಾಗಿರ್ತಕ್ಕಂಥದ್ದಿರ್ತೇವೆ. ಇನ್ನು ನಮ್ಮ ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಳುವುದಕ್ಕಾಗಿ 2 ಹೊತ್ತು ಸಂಧ್ಯಾವಂದನ, 2 ಹೊತ್ತು ಗಾಯತ್ರಿ ಜಪ ತಪ್ಪದೆ ಈ 3-4 ಅಂಶಗಳನ್ನು ಇಟ್ಟುಕೊಂಡು ನಾವು ಧರ್ಮವನ್ನು ಮಾಡ್ತಾ ಧಾರ್ಮಿಕರಾಗಿ ವಿಷ್ಣು ಭಕ್ತರಾಗಿ ದೇವರಿಗೆ, ಗುರುಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ
ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸ ಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ ಶ್ರೀಕೃಷ್ಣ.